ಫೋನ್ ಮಾಡ್ರಿ ಸುರೇಶ್ ಅವ್ರಿಗೆ. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಅವರ ಲೇಟ್ ಮಾಡತ್ತಾರೆ ನೋಡು. ತಿರುಗಿ ನಾನು ಎಲ್ಲರ ಹತ್ರನೂ ಮಾತಾಡಿ ರೆಡಿ ಮಾಡೀನಿ ಕ್ಯಾಶು. ಇವ್ರೇನು ಬರವಲ್ರಲ್ಲ. ಹ್ಞೂ ಸರ್, ಮಾಡ್ತೀನಿ ರೀ ಈಗ. ಸರ, ಯಾರೋ ಲೇಡೀಸ್ ಬಂದಾರ ನೋಡ್ರಿ. ಹೇಳ್ರಮ್ಮ, ಏನಾಗಬೇಕಾಗಿತ್ತು? ಹಾಂ ಹೇಳ್ರಮ್ಮ, ಏನು ಪ್ರಾಬ್ಲಮ್? ಇಲ್ಲಿ ನೋಡ್ರಮ್ಮ, ಇಲ್ಲಿ ಮಾತಾಡ್ತೀವಿ. ಎಲ್ಲಿ ನೋಡಕತ್ತೀರಿ ನೀವು? ಸರ, ನಾನು ರೀ ಸರ ಸುರೇಶ್. ಬುರ್ಕ ಹಾಕೊಂಬರ್ರಿ ಅಂತ ನೀವ ಹೇಳಿರಿ, ನೀವ ಕಂಡಿಡಿವಲ್ರಲ್ರಿ. ಏನ್ರಿ ಸುರೇಶ್ ಅವರೇ, ನಿಜವಾಗ್ಲೂ ಕಂಡಿಡಿಯಕ್ಕಾಗಲ್ಲಲ್ರಿ ಹೆಣ್ಮಗ್ಳು ಅಂತೇಳಿ. ಒಳ್ಳೆ ಚೆನ್ನಾಗಿ ರೆಡಿ ಆಗಿರಿ ನೋಡ್ರಿ. ಬುರ್ಕಾನು ನಿಮಗೆ ಮಸ್ತ್ ಫಿಟ್ಟಿಂಗ್ ಆಗೈತೆ ನೋಡ್ರಿ. ಅಯ್ಯೋ ಸರ, ನಾನಂತೂ ಕರೆನ ಹುಡುಗಿ ಅಂತ ಅನ್ಕೊಂಡಿದ್ ನೋಡ್ರಿ. ಇಲ್ರಿ ಸರ, ಲಘು ಬ್ಯಾಗ್ ಕೊಟ್ಬಿಡ್ರಿ. ನಾವು ಮತ್ತೆ ಕತ್ಲಕ್ಕಿನ ಮುಂಚೆಕನ ಪುಟ್ಟಕ್ಕನ ಹೆಂಗಾರ ಮಾಡಿ ಕರ್ಕೊಂಬರ್ತೀವ್ರಿ. ಆಯ್ತಾಯ್ತು, ಒಂದು ನಿಮಿಷ ಇರಿ. ಸುಬ್ರಹ್ಮಣ್ಯಂ ಅವರೇ, ತಗೊಂಬಂದ್ರೇನ್ರಿ ಬ್ಯಾಗು? ಬ್ಯಾಗ್ ತಗೋರಿ. ಸುರೇಶ್ ಅವರೇ, ಈ ಬ್ಯಾಗ್ ತಗೋರಿ. ಈ ಬ್ಯಾಗ್ ಒಳಗೆ 15 ಲಕ್ಷ ರೂಪಾಯಿ ಐತ್ರಿ. ನೀವು ತಗೊಂಡು ಹೋಗ್ರಿ. ಇದನ್ನ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಈ ಬ್ಯಾಗ್ನಿಂದ ಆಕೆ ಯಾವ ಬ್ಯಾಗ್ ಇಟ್ಟು ತಗೊಳ್ರಿ, ಆ ಬ್ಯಾಗಿಗೆ ನೀವು ರೊಕ್ಕ ಹಾಕಿ ಬಂದ್ಬಿಡಕ್ಕೆ ಹೇಳ್ರಿ ರಮೇಶ್ ಅವರಿಗೆ. ನಾವು GPS ಎಲ್ಲಿ ಸೆಟ್ ಮಾಡಬೇಕು ಅಲ್ಲಿ ಸೆಟ್ ಮಾಡೀವಿ. ಆಕೆ ಅಷ್ಟೂ ನೋಟು ಒಂದೊಂದು ತೊಗೊಂಡು ಬಿಚ್ಚಿ ನೋಡಿದ್ರು ಆಕೆ ಎದ್ರಾಗ ನಾವು GPS ಸೆಟ್ ಮಾಡೀವಿ ಅಂತ ಆಕೆ ಗೊತ್ತಾಗಲ್ಲ. ನೀವೇನು ಮತ್ತೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹ್ಞೂ ಸರ, ಆಯ್ತು ಸರ, ನಾ ಹೇಳ್ತೀನಿ ರೀ ರಮೇಶ್ಗೆ ಹಂಗೆ. ಆಕೆ ಬ್ಯಾಗ್ ನೀವು ತೊಗೊಂಡು ನಿಮ್ಮ ಜೊತೆಗೆ ಬಂದ್ರು ದುಡ್ಡು ಆಕೆ ಜೊತೆಗೆ ತೊಗೊಂಡು ಹೋದ್ಲು ಅಂದ್ರೆ ಮುಗೀತು. ನಾವು ಆಕೆನ ಟ್ರೇಸ್ ಮಾಡ್ತೀವಿ. ಆಕೆ ಎಲ್ಲೇ ಇದ್ರೂ ಹಿಡ್ಕೊಂಡ್ಬರ್ತೀವಿ. ಈ ಸರಿ ಮಾತ್ರ ಆಕೆ ಬೇಲ್ ಸಿಗದೆ ಇರಂಗೆ ನಾವು ನೋಡ್ಕೋತೀವಿ. ನಿಮ್ಮ ಮಗಳು ಸೇಫ್ ಆಗಿ ಮನೆಗೆ ಬರ್ತಾಳ. ಮೊದಲು ತೊಗೊಂಡು ಹೋಗ್ರಿ ನೀವು ಬ್ಯಾಗ್ನ. ಕೊಡ್ರಿ ಸುಬ್ರಹ್ಮಣ್ಯಂ ಅವರೇ, ತಗೋರಿ ಇದನ್ನ. ಸರಿ ಸರ್, ನಾ ಇನ್ನು ಹೊರಡ್ತೀನಿ ಸರ್. ಈ ಸರಿ ಮಾತ್ರ ಆಕಿನ್ ಬಿಡಬಾರ್ದ್ರಿ. ಯಾವ್ದ ಕಾರಣಕ್ಕೂ ಆಕಿನ್ ಬಿಡಬಾರ್ದ್ರಿ. ಹೌದು ಸರ್, ಈ ಸರಿ ನಾವು ಚಾರ್ಜ್ ಶೀಟ್ ಹಿಂಗ್ ರೆಡಿ ಮಾಡ್ಬೇಕಂದ್ರಿ ಆಕೆ ಯಾವ್ದ ಕಾರಣಕ್ಕೂ ಬೇಲ್ ಸಿಗಬಾರ್ದ್ರಿ. ಆ ತರ ಚಾರ್ಜ್ ಶೀಟ್ ಮಾಡ್ತೀವಿ ನೋಡಿ ಸರ್. ಈ ಸರಿ ಮಸ್ತ್ ಐತ್ ಸರ್. ಈ ಸರಿ ಮಾತ್ರ ಆಕಿಗೆ ಮಗು ಕಿಡ್ನಾಪ್ ಕೇಸ್ ಆಕೆ ಏನ ಅನ್ಕೊಂಡ್ರೆ ಸರ್ ಆಕಿ. ಹೌದ್ರಿ, ಈ ಸರಿ ಮಾತ್ರ ಚಾರ್ಜ್ ಶೀಟ್ ಬಹಳ ಸ್ಟ್ರಾಂಗ್ ಇರಬೇಕು. ಅಲ್ಲಿ ಯಾರ ಬರಕತ್ತಾರ, ಬಹುಶಃ ಭಾವರ ಇರ್ಬೇಕು. ಸಂಗೀತಕ್ಕ ಬಂದ್ರು, ಸುರೇಶ್ ಭಾವರ. ಇದು ತಗೋರವ. ಗೀತಾ, ಈ ಬ್ಯಾಗ್ ತಗೋ, ಕೊಡಿ ಇಲ್ಲಿ ರಮೇಶ್ ಕೈ ಕೊಡು ಬ್ಯಾಗ್ನ. ನಾ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಲಾ, ಆ ಪಾತವ್ ಹೋಗಿ ಕೊಟ್ಟು ಬಿಡ ಅದನ್ನ, ಆಕಿದ ಬುರ್ಕಾನ. ಯವ್ವ, ಈಗ ಮೊದ್ಲು ರಮೇಶ ತಗೊಂಡ್ ಹೋಗ್ಲಿ, ರೊಕ್ಕನ ತಗೊಂಡೋಗಿ ಅಲ್ಲಿ ಇಟ್ಟು ಬರ್ಲಿ. ಆಕಿ ಫೋನ್ ಮಾಡ್ಲಿ ಮೊದ್ಲು, ಇವನ್ನೆಲ್ಲ ಮುಗಿಸೋನ್ ಕೆಲಸ. ಆಮೇಲೆ ಯಾರ ಇವರ ಸಂಗೀತರ ಗೀತರ ಹೋಗಿ ಕೊಟ್ಟು ಬರ್ತಾರಂತ ಬುರ್ಕಾನ. ಈಗ ನಾನು ಹೋಗಿ ಮೊದ್ಲು ಬಿಚ್ಚಿ ಬರ್ತೀನಿ ತಡಿ. ನನಗೆ ಗಾವ್ ಹಾಕೊಲ್ದು ಸುಳ್ಗಾಡಿಲ್ಲ ಅತ್ತಾಗ. ಇದ್ರದ್ದು ಅತ್ತಾರ ವಾಸನೆ ಹೊಡಿತೈತಿ. ತೆಲ್ಲೋ ಬಂದೋಗೈತೆ ನನಗೆ. ಕೊಡ್ರಿ ಮಾವರ್, ತೋರಿ ಇದು ಬ್ಯಾಗ್. ಲೋ, ಫೋನ್ ಮಾಡ್ಲಾಕಿ ಹಡಿಬಿಟ್ಟಿಗೆ ಫೋನು ಬಂದಾಳನ್ನ ಗುಡಿ ಹತ್ರ ಕೇಳ. ಬಡ ಬಡ ತಗೊಂಡ್ ನಡಿ ರೊಕ್ಕ. ಇನ್ನೇನು ಮೀನಾ ಮೆಣಸಿನ ಹಿಡ್ಸ್ಕೊಂಡ್ ಕುಂತಿಯಲ್ಲ. ಫೋನ್ ಮಾಡಿದ್ದೇನಾಕಿಗೆ ಮೋನಿಕಾಗ? ಇಲ್ಲ, ಈಗ ಮಾಡ್ತೀನಿ ನೋಡು. ಹಲೋ ಮೋನಿಕಾ. ಹೌದು, ನಾನ ಮೋನಿಕಾ. ನೀನು ಕಾಮಿಡಿ ಮಾಡಬೇಡ. ರೊಕ್ಕ ರೆಡಿ ಆಗೈತಿ. ನಾನು ನೀ ಹೇಳ್ದಂಗನ ಈಗ ಹೊಂಟಿ ನಾನು ಮಲ್ಲಿಕಾರ್ಜುನ ಗುಡಿ ಹತ್ರ. ನಾನು ಅಲ್ಲಿ ರೊಕ್ಕನ ನಿನ್ನ ಬ್ಯಾಗಿಗೆ ಸುರುವಿ ವಾಪಸ್ ಮನೆಗೆ ಬರ್ತೀನಿ. ಮನೆಗೆ ಬರೋದ್ರಾಗನ ಪುಟ್ಟಕ್ಕೆ ಮನೆಯಾಗ ಇರಬೇಕು. ಏನು? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಪ್ರೀತಿ ಮಗಳ ಮೇಲೆ. ಛೇ 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 ಛೇ. ಏ ಪುಟ್ಟ, ಬಾಯಿಲಿ. ನಿಮ್ಮ ಚಿಕ್ಕಪ್ಪ ನಿನ್ನನ್ನು ಕರ್ಕೊಂಡು ಹೋಗಕ್ಕ ಇನ್ನೊಂದು 5 ನಿಮಿಷ ಬರ್ತಾರಂತಮ್ಮ. ಹೋಗಮ್ಮ, ನಿಂದು ಏನೇನೋ ಆಟ ಸಾಮಾನು ಇದ್ವಲ್ಲ ಎಲ್ಲಾನು ಆ ಬ್ಯಾಗಿಗೆ ಹಾಕೊಂಡು ರೆಡಿ ಆಗಮ್ಮ. ಹೋಗ್ಬಿಡೋಣ ಮನೆಗೆ. ನನ್ನ ಮಮ್ಮಿ ಹತ್ರ ಹೋಗ್ಬೇಕು. ಅದೇ ಪುಟ್ಟ, ನಿಮ್ಮ ಮಮ್ಮಿ ಹತ್ರ ಹೋಗಂತೆ ಅಂತ. ನಡಿ, ಹೋಗ ನಡಿ. ಮೋನಿಕಾ, ಇಲ್ಲಿ ಮಾತಾಡು. ಮಾತಾಡಕತ್ತೀನಿ. ನಿನಗೂ ಕನ್ಫರ್ಮ್ ಆಗ್ಬೇಕಲ್ಲ ನಾನು ನಿನ್ನ ಮಗಳು ಕರ್ಕೊಂಬಂದ್ಬಿಡ್ತೀನಿ ಅಂತೇಳಿ. ಅದಕ್ಕೆ ಮಾತಾಡ್ಸಿದ್ನಪ್ಪ ನಿನ್ನ ಮಗಳನ್ನ. ಪಾಪ ಇಷ್ಟೊತ್ತು ಸುಸ್ತಾಗಿತ್ತಂತ ಮಲ್ಕೊಂಡಿದ್ಲು. ಇವಾಗ ಎದ್ಲು. ನಾ ಹೇಳಿದ್ನಲ್ಲ, 2 ಆಮ್ಲೆಟ್ ತಿಂದಿದ್ಲಾ. ಪಾಪ ಸಣ್ಣ ಮಗು ಅಲ್ಲ. ಆಟ ಸಾಮಾನು ಕೊಟ್ಟಿದ್ದೆ ಒಂದಿಷ್ಟು. ಇಷ್ಟೊತ್ತು ಆಟ ಆಡಿದ್ಲು. ಇವಾಗ ಮನಿ ಅಂತ ಅಳಕತ್ತಾಳ. ಅದಕ್ಕೆ ಬೇಗ ತಗೊಂಡ್ ಬಾ. ಆದರೂ ಪರವಾಗಿಲ್ಲ, ಭಾಳ ಲಘುನ ಅರೇಂಜ್ ಮಾಡಿ. ಪರವಾಗಿಲ್ಲ, ಒಗ್ಗಟ್ಟು ತುಂಬ ಚೆನ್ನಾಗೈತೆ ನಿಮ್ಮ ಮಧ್ಯೆ. ಸರಿ, ನಾನು ಬರಕತ್ತೀನಿ. ಇನ್ನು 5 ನಿಮಿಷ ನಾನು ಮಲ್ಲಿಕಾರ್ಜುನ ಗುಡಿಯಾಗಿರ್ತೀನಿ. ನನ್ನ ಮಗಳು ಮನೆಯಾಗಿರ್ಬೇಕು. ಇಲ್ಲ ಅಂದ್ರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ನಿನ್ನ ಜೀವದ ಆಸೆ ಬಿಟ್ಬಿಡು ಮೋನಿಕಾ. ಸರಿ ಆಯಿತು, ನನ್ನ ಜೀವ ತೆಗಿವಂತೆ ಅಂತ. ಮೊದಲು ನಿಮ್ಮೆಲ್ಲರ ಜೀವಕ್ಕೆ ಜೀವ ಆಗಿರೋ ನಿನ್ನ ಮಗಳು ನಿಹಾರಿಕನ್ನ ಕರ್ಕೊಂಡೋಗು. ಆಮೇಲೆ ಬೇಕಾರೆ ಬರಲಿಲ್ಲ ಅಂದ್ರೆ ಸಾಯಿಸ್ಬೇಕು, ನನ್ನನ್ನು ಉಳಿಸ್ಬೇಕು, ಏನು ಮಾಡಬೇಕು ಅಂತ ವಿಚಾರ ಮಾಡೋಣ.
ಮೊದಲು ನಿಮ್ಮೆಲ್ಲರ ಜೀವನ ಉಳಿಸ್ಕೊಳಕ್ಕೆ ಟ್ರೈ ಮಾಡಿರಿ. ನನ್ನ ಜೀವ ತೆಗಿತಾನ ನನ್ನ ಜೀವ. ನೋಡು ಮೋನಿಕಾ, 108 ಮಾತಾಡಬೇಡ. ನೀ ರೊಕ್ಕ ಕೇಳಿದ್ದಿ, ನಾ ತರಕತ್ತೀನಿ. ನನಗೆ ನನ್ನ ಮಗಳು ಸೇಫಾಗಿ ಮನೆಗೆ ಬರೋದು ಇಂಪಾರ್ಟೆಂಟು. ಕಳಿಸ್ಕೊಡಾಕಿನ ಅಷ್ಟ. ನನಗೇನು ಮಾತಾಡೋಕೆ ರೆಡಿ ಇಲ್ಲ. ಅಯ್ಯೋ ಚಿನ್ನ, ಅಯ್ಯೋ ಚಿನ್ನ, ಯಾಕಿದು ಈ ಕೆಟ್ಟ ನಗು ಯಾಕಂತ ಕೇಳ್ಬೋದನ? ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕು, ಹೇಳ್ತೀನಿ. ಯಾಕಂತ ಹೇಳು, ಹಾಕ್ತೀನಿ. ಮರ್ತೋಗಿ ಅನ್ಸತ್ತ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ನಿನ್ನ ಹೆಂಡತಿ, ನಿಮ್ಮವ್ವ, ನಿಮ್ಮಪ್ಪ ಮತ್ತು ನೀನು ಎಷ್ಟು ಮಂದಿ ಆದ್ರಿ? 6 ಮಂದಿ. ತಪ್ಪಾತು ಅಂತ ನನಗೆ ಕೇಳಲ್ಲ. ಹಾಂ, ತಪ್ಪಾತಂತ ಕೇಳ್ರಿ. ಕೇಳಲೇಬೇಕು, ಕೇಳ್ತೀರಿ. ಒಬ್ರೊಬ್ರ ಲೌಡ್ ಸ್ಪೀಕರ್ ಹಾಕು, ಒಬ್ರೊಬ್ರ ಕೇಳಿ ತಪ್ಪಾಯಿತು ಅಂತ. ಆಮೇಲೆ ಈಸಿಯಾಗಿ ತಪ್ಪಾಯ್ತು ಅನ್ನಂಗಿಲ್ಲ. ಎಲ್ಲರೂ ಒಬ್ರೊಬ್ರ ಮೋನಿಕಾ, ತಪ್ಪಾಯ್ತಮ್ಮ ನಾವು ಮಾಡಿದ್ದು, ಇನ್ನೊಂದ್ಸರಿ ಈ ಥರ ನಡ್ಕೊಳ್ಳಲ್ಲ ಅಮ್ಮ, ತಪ್ಪಾಯ್ತಮ್ಮ ಅಂತ ಎಲ್ಲರೂ ಕೇಳಬೇಕು. ಮೋನಿಕಾ ತಪ್ಪಾಯ್ತು ಅಂತಲೂ ಕೇಳಂಗಿಲ್ಲ. ಅಮ್ಮ ಮೋನಿಕಾ ಅನ್ಬೇಕು. ಶುರು ಮಾಡ್ರಿ ಒಬ್ರೊಬ್ರೆ, ಲಗು ಲಗು. ನೀನು ಮಾತಾಡಕತ್ತಿರೋದು ನಿನಗ ಜಾಸ್ತಿ ಐತಂತ ಅನಿಸ್ವಲ್ದ? ಕಮ್ಮಿನ ಆತು. ನನ್ನ ಕಾಲಿಗೆ ಬೀಳಿಸ್ಕೊಂಡು ನಿಮ್ಮೆಲ್ಲರ ಕೈಲೂ ತಪ್ಪಾಯಿತು ಅಂತ ಅನಿಸ್ಕೋಬೇಕು ಅನ್ನೋಷ್ಟು ಕೋಪ ಐತಿ. ಏನು ಮಾಡಲಿ, ಕಾಲಿಂದ ಎಲ್ಲ ಒದ್ದಾನ ನಿಮ್ಮ ಅಣ್ಣ ನನ್ನ. ಆ ತಪ್ಪಿಗೆ ತಪ್ಪಾಯ್ತು ಅಂತ ಅಷ್ಟಾದರೂ ಕೇಳಲೇಬೇಕು. ನೀವೆಲ್ಲ ಕೇಳ್ರಿ. ಚಿನ್ನ ಫಸ್ಟ್ ನೀನೇ ಶುರು ಮಾಡು ಬಂಗಾರ. ಲೋ ಕೇಳು, ಸಮಾಧಾನ ಮಾಡ್ಕೊ. ತಪ್ಪಾತಂತ ಕೇಳು ರಮೇಶ, ಕೇಳು. ಎಲ್ಲರೂ ಕೇಳ್ರಿ. ಅಮ್ಮ ಮೋನಿಕಾ, ತಪ್ಪಾಯ್ತಮ್ಮ. ಎಷ್ಟು ಕೆಡ್ದಾಗಿತ್ತು ಗೊತ್ತೇನದ? ಥ ದೈನಾಸ ಬಿಟ್ಕೊಂಡ್ ಕೇಳು. ಹೆಂಗೆ ಹೇಳು? ದೈನಾಸ ಬಿಟ್ಕೋಬೇಕು. ಅಮ್ಮ ಮೋನಿಕಾ, ತಪ್ಪತ್ತಮ್ಮ, ನಮಗೆ ಕ್ಷಮಿಸ್ಬೇಡಮ್ಮ ಅನ್ನು. ಹಂಗನ್ನು. ಇಷ್ಟಾದ್ರೂ ನಿಮ್ದು ಎಲ್ಲರದು ಕೊಬ್ಬಿಳ್ದಿಲ್ಲಲ್ಲ? ಮುಚ್ಕೊಂಡು ಕೇಳೋ ರಮೇಶ. ಕೇಳು. ಅಮ್ಮ ಮೋನಿಕಾ, ನನ್ನ ಭಾಳ ತಪ್ಪಾತಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಇನ್ನೊಂದ್ಸರಿ ನಿನ್ನ ಹತ್ರ ಈ ಥರ ನಾವು ನಡ್ಕೊಳ್ಳಲ್ಲ ಅಮ್ಮ. ಮೋನಿಕಾ, ನಾನಮ್ಮ ರಮೇಶರಪ್ಪ. ಅಮ್ಮ ಮೋನಿಕಾ, ನಮ್ಮ ತಪ್ಪಾಗೈತಮ್ಮ, ನಮ್ಮನ್ನು ಕ್ಷಮಿಸಮ್ಮ. ಸಾಕು, ನನಗೂ ಲೇಟ್ ಆಗತ್ತಾ. ಸರಿ ಆಯಿತು. ನಿಮ್ಮ ಮನ್ಯಾಗ ಮ್ಯಾಗ ನಾನು ಒಂದಿಷ್ಟು ಬಟ್ಟೆ ಅದಾವು. ಅವನ್ನೆಲ್ಲ ನೀಟಾಗಿ ಒಂದು ಬ್ಯಾಗೆ ಹಾಕ್ಕೊಂಡು, ಬೇರೆ ಬ್ಯಾಗ್ ಯಾಕೆ ತರ್ತಿ? ನೀನೇನು ತರ್ತೀಯಲ್ಲ ದುಡ್ಡು, ಅದೇ ಬ್ಯಾಗಿಗೆನ ನನ್ನ ಬಟ್ಟೆನ ಹಾಕ್ಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಚ್ಚಿನ. ಬೇಗ ಬಾ. ನಿನ್ನ ಮಗಳು ಅವಾಗಿಂದ ಅಳಕತ್ತಾಳ. ನನಗೂ ಸಾಕಾತು. ಸಮಾಧಾನ ಮಾಡಿ ನನ್ನ ಪೇಷನ್ಸು ತುಂಬ ಹೊತ್ತಿರಲ್ಲಪ್ಪ. ನನಗೂ ಬೇಗ ಕೋಪ ಬರತ್ತಾ. ಅವಳು ಕೆನ್ನೆನೇ ನೋಡಕತ್ತೈತೆ ನನ್ನ ಕೈ. ಅವಾಗಿಂದ ಆಕೆ ಕಪಾಳನ ನೋಡಕತ್ತೈತೆ ನನ್ನ ಕೈ. ಲಘು ಬಂದ್ಬಿಡು. ಲೇ ಮೋನಿಕಾ, ನೀನು ಕೊಡ್ಬೇಕಾಗಿರೋ ರೊಕ್ಕ ಎಲ್ಲ ಕೊಟ್ಟಿವಲ್ಲ. ನಾ ಹೇಳಕತ್ತೀನ, ನನ್ನ ಮಗಳಿಗೆ ಹೊಡೆಯೋದು ಬಡಿಯೋದು ಮಾಡಬೇಡ. ನಾವ ಯಾರು ಹೊಡೆಯಲ್ಲಕ್ಕಿಗೆ ಹೇಳಿ ನೋಡು. ನಾನು ಬಾ, ಇಷ್ಟೊತ್ತು ಧ್ವನಿನೇ ಬರ್ತಿರ್ಲಿಲ್ಲ. ನಾನೇನು ಮಾಡಲಿ? ನಿನ್ನ ಮೈದ್ನಿಗೆ ಲಘು ಹೋಗಕ್ಕೆ ಹೇಳು. ಲೇಟ್ ಆದಷ್ಟು ನನ್ನ ಪೇಷನ್ಸು ಕಮ್ಮಿ ಆಗುತ್ತಾ. ನಿನ್ನ ಮಗಳೇನು ನಿನ್ಗಿಂತ ಊರ್ ಬಂಡಿ. ಬಾಯಿ ತೆಗೆದ್ಲು ಅಂದ್ರೆ ಏನು ಬಾಯಿ ಮುಚ್ಚಲ್ಲ ಅಂತಾಳ. ನಿನ್ಗಿಂತ ಅಪ್ಪನಂಗೆ ಬಡ್ಕಂತಾಳ ಬಾಯಿನ. ಲಘು ಕಳಿಸ್ ನಿನ್ನ ಮೈದ್ನನ್ನ. ಮೋನಿಕಾ, ನಾ ಬರಕತ್ತೀನಿ. ಪುಟ್ಟಕ್ಕಗೆ ಏನು ಮಾಡಬೇಡ ಪ್ಲೀಸ್. ಪುಟ್ಟಕ್ಕಗ ಏನೂ ಮಾಡಬೇಡ. ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ನಾನು ಬಂದು. ಅರರರರೇ, ಅಂಥವೆಲ್ಲ ಕನಸ ಕಾಣ್ಬೇಡ ರಮೇಶ. ನೀ ಕಾಲಿಗೆ ಬೀಳ್ತೀನಿ ಅಂದ ತಕ್ಷಣ ನಿನ್ನ ಹತ್ರ ಕಾಲು ಬೀಳಿಸ್ಕೋಬೇಕು ಅಂತ ಹೇಳಿ ನಾನೆಲ್ಲ ಮರ್ತು ಬಂದು ನಿಂತು, ನಾನು ಕಾಲಿಗೆ ಬೀಳು ಅಂತ ಹೇಳಿ ನಿನ್ನ ಕೈ ಕಾಲಿಗೆ ಬೀಳಿಸ್ಕೊಂಡು ನಾನಾಗಿ ನನ್ನ ಕೆಡ್ಡ ತೋಡ್ಕೊಂಡು ನಾನಾ ಪೊಲೀಸರ ಕೈ ಸಿಗ್ತೀನಿ ಅಂತ ಮಾಡಿಯೇನ? ಅಂಥವೆಲ್ಲ ಕನಸು ಕಟ್ಕೊಳಕ್ಕೆ ಹೋಗ್ಬೇಡ. ನೀನು ಎಷ್ಟೇ ನನ್ನನ್ನು ನೀನು ಪ್ರವೋಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಾನೇನು ಪ್ರವೋಕ್ ಆಗಲ್ಲ. ಸುಮ್ಮನೆ ವೇಸ್ಟ್ ಮಾಡಬೇಡ ಟೈಮ್ನ. ಬಡ ಬಾ ತಗೊಂಡು. ಸರಿ, ನಿನ್ನ ಪುರಾಣ ಮುಗಿದಿದ್ರೆ ಫೋನ್ ಕಟ್ ಮಾಡ್ತೀಯಾ? ಬರ್ತೀನಿ ನಾನು ಅಲ್ಲಿಗೆ. ನನ್ನ ಮಗಳು ಪಾಪ ಅಳಕತ್ತಾಳಲ್ಲಿ. ಬೇಜಾರಾಗ್ಬೇಡ. ಬಡ ಹೋಗು. ಮೊದಲು ರೊಕ್ಕ ಕೊಟ್ಟು
ಕರ್ಕೊಂಬ ಪುಟ್ಟಕ್ಕನ, ಆಮೇಲೆ ವಿಚಾರ ಮಾಡೋಣ. ಆಕಿ ಮಾಡೋಣಂತ್ರಲ್ಲಿ ಮೋನಿಕಾಗ ಇದು ಅಲ್ಲಿದ ಟೈಮು. ಈಗ ಸದ್ಯಕ್ಕೆ ಅಕ್ಕಿದೈತಿ ಕಾಲ. ನಮ್ಮ ವಸ್ತು ಆಕಿ ಜೊತೆಗೆ ಐತಿ. ಮೊದ್ಲು ಮುಳ್ಳಿನ ಮೇಲೆ ಬಿದ್ದಿರೋ ಬಟ್ಟಿನ ನಮ್ಮ ಬಟ್ಟಿ ಏನಾರು ಆಗ್ಲಾರ್ದಂಗೆ ತಕ್ಕಳಣ. ತಕ್ಕಂಡು ಆದ್ಮ್ಯಾಗ ಆಕಿಗೆ ಮಾಡೋಣ. ಏನು ಅಯ್ಯಪ್ಪ, ನಾನು ಇನ್ನು ಹೋಗಿ ಬರ್ತೀನಿ. ಮತ್ತು ಯಾರು ಬರೋಂಗೂ ಇಲ್ಲ ಅಂದಾಳ ಜೊತೆಗೆ. ನೋಡೋಣ. ಅಣ್ಣ, ಪೊಲೀಸರು ಆ GPS ಬಗ್ಗೆ ಏನಾರ ಹೇಳಿದ್ರಣ್ಣ? ಅಯ್ಯೋ ಹೌದ್ಲೇ, ಹೇಳ್ಯಾರ. ಅದ್ರದ್ದು ನೀವೆಲ್ಲ ತಲೆ ಕೆಸ್ಕೊಬೇಡ್ರಿ, ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳ್ಯಾರ. ನೀನೇನು ತಲೆ ಕೆಸ್ಕೊಬೇಡ, ಏನು ಯೋಚನೆ ಮಾಡ್ಬೇಡ. ಸುಮ್ಮನೆ ಹೋಗಿ ನೀನು ಆ ಕೆಲ್ಲಿಡೋ ಅಂತಾಳ ಅಲ್ಲಿ ರೊಕ್ಕ ಇಟ್ಟು ಬಾ. ಅಷ್ಟ ಮಾಡು, ಅಷ್ಟು ಮಾಡಿ ಹೋಗು ಮೊದ್ಲು. ಹುಷಾರ್ ನೋಡ್ಲಾ, ಮತ್ತಾಕಿ ಮಾವನ್ ಏನ್ರ ಕರ್ಕೊಂಬಂದು ನಿಂದ್ರಿಸ್ಯಾಳ ಏನ. ಹುಷಾರಾಗಿ ಹೋಯ್ ಬಾ. ಮೈ ತುಂಬ ಕಣ್ಣು ಇಟ್ಕೊಂಡಿರು. ಆ ಮೊದ್ಲ ಹೆಣ್ಣು ಬರೋಬರಿ ಇಲ್ಲ ನೋಡು. ಮತ್ತೆ ಹಿಂದಿಂದ ಬಂದು ಯಾವನ ಹೊಡೆದ್ಗಿಡ್ದ ನಿನ್ ತಲೆಗನ. ಇಲ್ಲ ಅಳ್ಬೇವ, ಆಕಿ ರೊಕ್ಕಕ್ಕೆ ಮಾಡಕತ್ತಾಳ ಇದನ್ನೆಲ್ಲ. ರೊಕ್ಕ ಸಿಕ್ಕಮ್ಯಾಗ ಇನ್ನು ನಮ್ಮ ಕಣ್ಣಿಗೂ ಕಾಣಿಸ್ಕೊಳೋದಿಲ್ಲ. ಆದ್ರೆ ಅಕ್ಕಿನ ನಾವು ಈ ಸರಿ ಬಿಡೋದಿಲ್ಲ. ನಾನು ಮತ್ತು ಗೀತಾ ಏನೋ ಮಾತಾಡ್ಕೊಂಡಿದ್ವಿ. ಅದ್ರಂಗೆ ನಾವು ಮಾಡಿದ್ವಿ ಅಂದಿದ್ರೆ ಆಕೆ ಒಂದಿಟ್ಟು ಆರಾಮಾಗಿ ತಲೆ ಎತ್ಕೊಂಡು ಓಡಾಡ್ತಿದ್ಲು ಊರಾಗ. ಆದ್ರೆ ಏನು ಮಾಡಬೇಕು, ನಾವು ಆಕೆ ಹೇಳ್ಬೇಕು ಅನ್ನೋದ್ರಾಗನ ಆಕೆ ಕಾಲ ಮ್ಯಾಗ ಆಕೆ ಕಲಕ್ಕೊಂಡಾಳ. ಅದೇನು ಎತ್ತ ಅಂತಂದು ನಾನು ಬಂದು ಹೇಳ್ತೀನಂತ. ನಾ ಬರ್ತೀನಿ ನೋಡ್ರಿ ಬೇ. ಅದಕ್ಕೆ ಮರ ಟೆನ್ಷನ್ ಮಾಡ್ಕೊಬೇಡ್ರಿ. ಹೋಗಿ ಪುಟ್ಟಕ್ಕನ ಕರ್ಕೊಂಬರ್ತೀನಿ, ಆರಾಮಿರಿ. ಅಪ್ಪ ದೇವ್ರೆ, ನನ್ನ ಮಗಳು ಹುಷಾರಾಗಿ ನನ್ನ ಮನೆಗೆ ಬಂದ್ಬಿಡ್ಲಪ್ಪ. ನೀನು 108 ತೆಂಗಿನಕಾಯಿ ಓಡಿಸ್ತೀನಪ್ಪ ಗವಿಸಿದ್ದಪ್ಪಜ್ಜ.